ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪಾಟೀಲ್ಸ್ ರೆಸಿಪೀಸ್ ಆ್ಯಂಡ್ ಡಿಸೈನ್ಸ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾನು ಇಲ್ಲಿವರೆಗೂ ಈ ಒಂದು ಡಿಸೈನನ್ನು ಶೇರ್ ಮಾಡಿದ್ದೀನಿ. ಸೊ ನೀವು ನೋಡಿಲ್ಲ ಅಂತಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಗೂ ಐ ಬಟನ್ನಲ್ಲಿ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋನ ನೋಡ್ಕೊಂಡು ಬಂದು ನಂತರ ಈ ವಿಡಿಯೋನ ನೋಡಿ, ಅಂದರೆ ನಿಮಗೆ ಇದನ್ನು ಹೇಗೆ ಹಾಕಬೇಕು ಅನ್ನೋದನ್ನು ಈಸಿಯಾಗಿ ಕಲಿಬಹುದು. ಸೊ ನೀವು ಕೂಡ ಈ ಒಂದು ಡಿಸೈನನ್ನು ಟ್ರೈ ಮಾಡಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಅದನ್ನು ಕೂಡ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಸೊ ನನಗಂತೂ ಈ ಕಲರ್ ಕಾಂಬಿನೇಷನಲ್ಲಿ ಈ ಒಂದು ತೋರಣ ತುಂಬ ಚೆನ್ನಾಗಿ ಅನಿಸಿದೆ. ಸೊ ನಿಮ್ಮ ಅಭಿಪ್ರಾಯವನ್ನು ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಲಾಸ್ಟ್ ವರ್ಕ್ ಮೇಲಿದ್ದೀನಿ. ಸೊ ಒಂದು ಚೈನ್ ಹಾಕಿ ಇದನ್ನು ಲಾಕ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡೋಣ. ಒಂದು ಚೈನ್ ಹಾಕಿ, ಸೊ ಫಸ್ಟ್ ಡಬಲ್ ಕ್ರೋಶದ ಮಧ್ಯೆ 2 ಡಬಲ್ ಕ್ರೋಶನ ಹಾಕೊಳ್ಳೋಣ. ಸೊ ನೆಕ್ಸ್ಟ್ 1 ಡಬಲ್ ಕ್ರೋಶದ ಮೇಲೆ 1 ಡಬಲ್ ಕ್ರೋಶ ಹಾಕೊಳ್ಳೋಣ. ನೆಕ್ಸ್ಟ್ ಸೆಂಟರಲ್ಲಿ ಬಂದಿದ್ದೀನಿ, 2 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 1 ಡಬಲ್ ಕ್ರೋಶ ಆಯಿತು. 2 ಡಬಲ್ ಕ್ರೋಶ ಹಾಕಿ 2 ಚೈನ್ಸ್ ಹಾಕಿ ಮತ್ತೆ 2 ಡಬಲ್ ಕ್ರೋಶ ಹಾಕೊಳ್ಳೋಣ. ಸೊ 2 ಡಬಲ್ ಕ್ರೋಶ ಆದಮೇಲೆ ಮತ್ತೆ 1 ಡಬಲ್ ಕ್ರೋಶದ ಮೇಲೆ 1 ಡಬಲ್ ಕ್ರೋಶ ಬರಬೇಕು. ಸೊ ಲಾಸ್ಟ್ ಸ್ಟಿಚ್ ಇದೆ ನೋಡಿ, ಅಲ್ಲಿ ಮತ್ತೆ 2 ಡಬಲ್ ಕ್ರೋಶ ಬರಬೇಕು. ಸೊ ಅಂದಾಗ ಇದು ಪೆಟಲ್ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ಸೆಂಟರಲ್ಲಿದ್ದೀನಿ. ಸೊ ಹಾಗಾಗಿ ಒಂದನ್ನು ಗ್ಯಾಪ್ ಮಾಡಬೇಕು ಅಂತ ಹೇಳಿದ್ದೆ, ಹಾಗೆ ಇಲ್ಲಿಗೆ ಇದನ್ನು ಎಂಡ್ ಮಾಡಬೇಕು. ಸೊ ಉಲನ್ ಕಟ್ ಮಾಡ್ಕೊಳ್ತೀನಿ. ಪ್ರತಿಯೊಂದು ರೋ ಮುಗಿದ ಮೇಲೆ ಉಲನ್ ಕಟ್ ಮಾಡಲೇಬೇಕಾಗುತ್ತೆ. ಸೊ ಮುಗೀತು ಇದು. ಸೊ ಇವಾಗ ಮತ್ತೆ ಯೆಲ್ಲೋ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೇಮ್ ರಿಪೀಟ್, ಫಸ್ಟ್ ಆ್ಯಂಡ್ ಸೆಕೆಂಡ್ ರಿಪೀಟ್ ಆಗುತ್ತೆ. ಫಸ್ಟ್ ರೋ ಸೆಕೆಂಡ್ ರೋ, ಫಸ್ಟ್ ರೋ ಸೆಕೆಂಡ್ ರೋ. ಸೊ ಇದನ್ನು ಸೆಂಟರಲ್ಲಿ ತಗೊಳ್ಬೇಕು. ತ್ರೀ ಚೈನ್ಸ್ ಹಾಕ್ಕೊಳ್ಬೇಕು. ಸೊ 3 ಚೈನ್ಸ್ ಹಾಕ್ಕೊಂಡು ಸೇಮ್ 2 ಚೈನ್ಸ್ ಇದ್ದಲ್ಲೇ 3 ಡಬಲ್ ಕ್ರೋಶ ಹಾಕಬೇಕು. 1 ಚೈನ್, 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ ಆಯ್ತು ಈಗ. ಸೊ ಒಂದು ಚೈನನ್ನು ಗ್ಯಾಪಲ್ಲಿ ಕೊಡಬೇಕು. ಸೊ ಇದು 4 ಡಬಲ್ ಕ್ರೋಶ ಅಂತ ಕೌಂಟ್ ಆಗುತ್ತೆ. ಸೊ 1 2 3 4 5 ಚೈನ್ಸನ್ನು ಒಂದರಿಂದ ಒಂದು ಮನೆಗೆ ಗ್ಯಾಪ್ ಇಡಬೇಕು. ಸೊ ಮತ್ತೆ ನೆಕ್ಸ್ಟ್ ಸೆಕೆಂಡ್ ಪೆಟಲ್ ಮೇಲೆ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡೋಣ. 1 ಡಬಲ್ ಕ್ರೋಶ ಆಯಿತು, 1 ಚೈನ್, 1 ಡಬಲ್ ಕ್ರೋಶ, 1 ಚೈನ್, 1 ಡಬಲ್ ಕ್ರೋಶ, 1 ಚೈನ್, ಲಾಸ್ಟಲ್ಲಿ 1 ಡಬಲ್ ಕ್ರೋಶ. 4 ಡಬಲ್ ಕ್ರೋಶ, ಮಿಡಲಲ್ಲಿ 5 ಚೈನ್ಸನ್ನು ಹಾಕ್ಕೊಳ್ಬೇಕು. ಸೊ ಇದನ್ನು ಕೂಡ ಈ ರೋ ಎಂಡ್ವರೆಗೂ ಹಾಕ್ಕೊಂಡು ಬಂದು ಮತ್ತೆ ನೆಕ್ಸ್ಟಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಸೊ ಲಾಸ್ಟ್ ವರ್ಕ್ ಮೇಲಿದ್ದೀನಿ. ಸೊ ನೋಡಿ, ಇದೆರಡು ಸೇರಿ 1 ರೋ ಆಯಿತು, ಇದೆರಡು ಸೇರಿ 1 ರೋ ಆಯಿತು. ಸೊ ಇವಾಗ ಥರ್ಡಲ್ಲಿದ್ದೀನಿ. ಸೊ ನಾನು ಇಲ್ಲಿನೇ ಡಿಕ್ರೀಸ್ ಮಾಡ್ತಾ ಇಲ್ಲ. ಸೊ ಯಾಕಂದರೆ ಇದು ನಾನು 4 ರೋಸ್ ಹಾಕಿ ಡಿಕ್ರೀಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನೇ ಹೇಳೋಣ ಅಂತ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ. 1 2 3 4 5 ಚೈನ್ಸ್ ಹಾಕಿ ಲಾಸ್ಟ್
ವರ್ಕನ್ನು ಹಾಕ್ತಾಯಿದ್ದೀನಿ. ಇಲ್ಲಿ 1 ಡಬಲ್ ಕ್ರೋಶಾ 1 ಚೈನ್, 1 ಡಬಲ್ ಕ್ರೋಶಾ 1 ಚೈನ್, 1 ಡಬಲ್ ಕ್ರೋಶಾ 1 ಚೈನ್, 1 ಡಬಲ್ ಕ್ರೋಶಾ. ಸೊ ಇದನ್ನು ಇಲ್ಲಿಗೆ ಎಂಡ್ ಮಾಡೋಣ. ಸೊ ನೆಕ್ಸ್ಟ್ ರೋ ಪಿಂಕ್ ಕಲರಿಂದ ಹಾಕ್ಕೊಳ್ಬೇಕು. ಸೊ ಅದನ್ನೊಂದು ಹಾಕ್ಕೊಂಡು ಬಂದು ನೆಕ್ಸ್ಟ್ ಅಲ್ಲಿ ಡಿಕ್ರೀಸ್ ಮಾಡೋದನ್ನು ತೋರಿಸ್ತೇನೆ. ಸೊ ಇಲ್ಲಿಂದ ಮತ್ತೆ ಪಿಂಕ್ ಕಲರಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ರಿಪೀಟ್ ಆಗುತ್ತೆ. ಫಸ್ಟ್ ರೋ ಸೆಕೆಂಡ್ ರೋ ಸೇಮ್ ರಿಪೀಟ್ ಆಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿನೇ ಹೇಳಿದ್ದೀನಿ. 1-2 ರೋ ಹಾಕೋದಕ್ಕೆ ಬಂದರೆ ನಿಮಗೆ ಖಂಡಿತವಾಗ್ಲೂ ಈ ತೋರಣವನ್ನು ತುಂಬ ಈಸಿಯಾಗಿ 1-2 ತಾಸಿನಲ್ಲಿ ಇದನ್ನು ಮುಗಿಸ್ಬೋದು. ಸೊ 3 ಚೈನ್ಸ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಇದು 1 ಡಬಲ್ ಕ್ರೋಶಾ ಅಂತ ಕೌಂಟ್ ಮಾಡಬೇಕು. ಸೊ ಸೆಕೆಂಡ್ ಡಬಲ್ ಕ್ರೋಶಾ. ಸೊ ಥರ್ಡ್ ಡಬಲ್ ಕ್ರೋಶಾ ಯಾವತ್ತಿದ್ರೂ ನಾವು ಡಬಲ್ ಕ್ರೋಶಾದ ಮೇಲೆ ಹಾಕಬೇಕು. ಮತ್ತು 4 ಮತ್ತು 5ನೇ ಡಬಲ್ ಕ್ರೋಶಾನ ಮಿಡಲಲ್ಲಿ ಹಾಕ್ಕೊಳ್ಬೇಕು, ಮಿಡಲ್ ಮನೆಯಲ್ಲಿ. ಸೊ ಈಗ 2 ಚೈನ್ಸ್ ಹಾಕ್ಕೊಳ್ಬೇಕು. 5 ಡಬಲ್ ಕ್ರೋಶಾ ಆದಮೇಲೆ 2 ಚೈನ್ಸ್ ಹಾಕ್ಕೊಂಡು ಮತ್ತೆ 2 ಡಬಲ್ ಕ್ರೋಶಾ ಹಾಕಬೇಕು ಸೇಮ್ ಸ್ಪೇಸಲ್ಲಿ. ಸೊ 2 ಡಬಲ್ ಕ್ರೋಶಾ ಆದಮೇಲೆ ಮತ್ತೆ 1 ಡಬಲ್ ಕ್ರೋಶಾನ ಡಬಲ್ ಕ್ರೋಶಾ ಮೇಲೆ ಹಾಕಬೇಕು. ನೆಕ್ಸ್ಟ್ 2 ಡಬಲ್ ಕ್ರೋಶಾ. ಸೊ ಈ ರೀತಿ ಸೇಮ್ ಪ್ಯಾಟರ್ನ್ ಫಸ್ಟ್ ರೋ ಸೆಕೆಂಡ್ ರೋ ಹೇಗಿದೆ ನೋಡಿ, ಅದೇ ರೀತಿಯಾಗಿ ಇದನ್ನು ಕಂಟಿನ್ಯೂಸ್ ಆಗಿ ಇಲ್ಲಿವರೆಗೂ ಹಾಕ್ಕೊಂಡು ಬರ್ತೀನಿ. ಇಲ್ಲಿವರೆಗೂ ಹಾಕ್ಕೊಂಡು ಬಂದು ಮತ್ತೆ ತೋರಿಸ್ತೀನಿ ನಿಮಗೆ. ಎಸ್, 4 ಡಬಲ್ ಕ್ರೋಶಾ ರೋ ಹಾಕಿದಾದಮೇಲೆ 1 ಸ್ಟೆಪ್ಪನ್ನು ಡಿಕ್ರೀಸ್ ಮಾಡಿದ್ದೀನಿ. ಸೊ ಮತ್ತೆ ಪಿಂಕ್ ಕಲರ್ 1 ರೋ ಹಾಕಿ ನೆಕ್ಸ್ಟ್ ಮತ್ತೆ 1 ಸೆಟ್ ಯೆಲ್ಲೋ ಕಲರ್ ಮತ್ತು ಪಿಂಕ್ ಕಲರ್ ಮತ್ತೆ 1 ರೋ ಹಾಕ್ಕೊಳ್ಬೇಕು. ಅಂದರೆ ಇನ್ನೂ 3 ರೋಸನ್ನು ಹಾಕ್ಕೊಂಡು ಮತ್ತೆ 1 ಸ್ಟೆಪ್ ಡಿಕ್ರೀಸ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ತೋರಿಸ್ಬೇಕಂದ್ರೆ ಇಲ್ಲಿ ಮಾಡಿದ್ದೀನಿ ನೋಡಿ, 1 ಸೈಡನ್ನು ನಾನು ಹಾಕ್ಕೊಂಡು ಬಂದಿದ್ದೀನಿ. ಸೊ ಈ ರೀತಿ 2 ರೋಸ್ ಅಂದರೆ ಡಬಲ್ ಕ್ರೋಶಾ 4 ರೋಸ್ ಲೆಕ್ಕಕ್ಕೆ 4 ರೋಸ್ ಬರುತ್ತೆ. 4 ರೋ ಹಾಕಿದಾದಮೇಲೆ 1 ಮನೆಯನ್ನು ಡಿಕ್ರೀಸ್ ಮಾಡಿದ್ದೀನಿ, ಮತ್ತು 4 ರೋ ಹಾಕಿ ಮತ್ತೆ 1 ಮನೆಯನ್ನು ಡಿಕ್ರೀಸ್ ಮಾಡಿದ್ದೀನಿ. ಸೊ ಈ ರೀತಿ ನಾನು ಡಿಕ್ರೀಸ್ ಮಾಡ್ತಾ ಹೋಗಿದ್ದೀನಿ. ಸೊ ನೀವು ಕೂಡ 2 ಸೆಟ್ಟನ್ನು ಕಂಪ್ಲೀಟ್ ಮಾಡಿದಾದಮೇಲೆ ಡಿಕ್ರೀಸ್ ಮಾಡಿ. ಸೊ ಒಂದೇ ಸ್ಟೆಪ್ ಹಾಕಿದಾದಮೇಲೆ ಡಿಕ್ರೀಸ್ ಮಾಡಿದ್ರೆ ಚೆನ್ನಾಗಿ ಕಾಣೋದಿಲ್ಲ ಅಂತ. ಸೊ ಇಲ್ಲಿವರೆಗೂ ಹಾಕ್ಕೊಂಡು ಬರಬೇಕು ಇದನ್ನು. ಸೊ ನಾನು ಲಾಸ್ಟಲ್ಲಿ ಇಲ್ಲಿವರೆಗೂ ಹಾಕ್ಕೊಂಡು ಬಂದಿದ್ದೀನಿ. ಈಗ ಈ ಸೈಡ್ ಕೂಡ ಯಾವ ರೀತಿ ಹಾಕಬೇಕು ಅಂತ ನಿಮಗೆ ತೋರಿಸಿದ್ದೀನಿ, ಅದೇ ರೀತಿ ಹಾಕ್ಕೊಂಡು ಬಂದು ಡಿಕ್ರೀಸ್ ಮಾಡಿ. ಸೊ ಇದನ್ನು ಹೆಣ್ಕೊಂಡು ಬಂದು ಮತ್ತೆ ಸಿಗ್ತೀನಿ ನಿಮಗೆ. ಎಸ್, ಈ ತೋರಣ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ಬೇಬಿ ಕುಚ್ಚು ಹೇಗೆ ಕಟ್ಟೋದು ಅನ್ನೋದನ್ನು ಶೇರ್ ಮಾಡಬೇಕು ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ರೀತಿ ಆಗಿದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಈ ಕಲರ್ ಕಾಂಬಿನೇಷನಲ್ಲಿ ನೀವು ಕೂಡ ಟ್ರೈ ಮಾಡಿ. ಸೊ ಬೇಬಿ ಕುಚ್ಚನ್ನು ಈ ರೀತಿಯಾಗಿ ಹಾಕಿದ್ದೀನಿ. ಡಿಫ್ರೆಂಟಾಗಿ ಏನು ಟ್ರೈ ಮಾಡಿಲ್ಲ, ಬಟ್ ಇರೋದ್ರಲ್ಲೇ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸೋ ಹಾಗೆ ಕಾಂಬಿನೇಷನ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈ ಥರ ಇದು ಪಿಂಕಲ್ಲಿ ನಮಗೆ ಬಂದಿರೋದ್ರಿಂದ ಇದಕ್ಕೆ ಯೆಲ್ಲೋ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಯೆಲ್ಲೋ ಕಲರಲ್ಲಿ ಹಾಕಿದ್ದೀನಿ. ಹಾಗೆ ಮಿಡಲಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಮಿಡಲಲ್ಲಿ ಯಾಕಂದರೆ ಇದು 1 ರೋ ಎಕ್ಸ್ಟ್ರಾ ಬಂದಿರೋದ್ರಿಂದ ಮಿಡಲಲ್ಲಿ ನಾನು ಪಿಂಕ್ ಹಾಕಿ ನೆಕ್ಸ್ಟ್ 2 ಯೆಲ್ಲೋ ಹಾಕಿದ್ದೀನಿ 2 ಸೈಡ್. ನೆಕ್ಸ್ಟಲ್ಲಿ ಮತ್ತೆ ನಾನು ಪಿಂಕ್ ಹಾಕಿದ್ದೀನಿ.
ಸೊ ಇಲ್ಲಾಂದರೆ ನೀವು ಇದೇ ರೀತಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಒಂದು ಪಿಂಕ್, ಒಂದು ಯೆಲ್ಲೋ, ಒಂದು ಪಿಂಕ್, ಒಂದು ಯೆಲ್ಲೋ ಹಾಕ್ಕೊಳ್ಬೋದು. ಸೊ ಇದನ್ನು ಫೋಟೋಸ್ ಹಾಕಿದರೆ ನಿಮಗೆ ಕ್ಲಿಯರಾಗಿ ಇದು ಹೇಗೆ ಬಂದಿದೆ ಅಂತ ಗೊತ್ತಾಗುತ್ತೆ. ಸೊ ಈ ರೀತಿಯಾಗಿದೆ. ಸೊ ಒಂದು ಬೇಬಿ ಕುಚ್ಚನ್ನು ಹೇಗೆ ಮಾಡಿಕೊಂಡಿದ್ದೀನಿ, ಹಾಗೆ ಹೇಗೆ ಅಟ್ಯಾಚ್ ಮಾಡಿದ್ದೀನಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಾನಿಲ್ಲಿ ಯೆಲ್ಲೋ ಕಲರಿಂದ ಬೇಬಿ ಕುಚ್ಚನ್ನು ಕಟ್ತಾಯಿದ್ದೀನಿ. ಸೊ ಸಿಂಪಲ್ಲಾಗಿ, ತುಂಬ ಜಾಸ್ತಿ ಏನಿಲ್ಲ, ಬೇಬಿ ಕುಚ್ಚು ಸ್ವಲ್ಪನೇ ಇರೋದರಿಂದ ನಾನು ಕೈಯಿಂದನೇ ಬೇಬಿ ಕುಚ್ಚು ಮಾಡ್ಕೊಳ್ತಾ ಇದ್ದೀನಿ. ಒಂದು 20 ರೌಂಡ್ ನಾನು ಈ ರೀತಿಯಾಗಿ ಸುತ್ಕೊಳ್ತೀನಿ. ನೀವು ಜಾಸ್ತಿ ಕೂಡ ಸುತ್ಕೊಳ್ಬೋದು. ಜಾಸ್ತಿ ಸುತ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಗುಂಡಾಗೆ. ಸೊ 20 ರೌಂಡ್ಸನ್ನು ಸುತ್ಕೊಂಡು ಮತ್ತು ಪಿಂಕ್ ಕಲರಿಂದ ನಾನು ಈ ರೀತಿಯಾಗಿ ಕಟ್ಕೊಳ್ತೀನಿ ಇದನ್ನು. ಸೊ ಫಸ್ಟ್ ಸೆಂಟರಲ್ಲಿ ಒಂದು ಸಾರಿ ಕಟ್ಕೊಳ್ತೀನಿ. ಹಾಗೆ ಈ ಉಲನ್ ನಮಗೆ ಅಲ್ಲಿ ಅಟ್ಯಾಚ್ ಮಾಡೋದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಬಿಟ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಹಾಗೆ ಇದು ಸೆಂಟರಲ್ಲಿ ಕೂಡ ಕಟ್ ಮಾಡ್ಕೊಂಡು ಇದನ್ನು 2 ಪಾರ್ಟ್ಸ್ ಮಾಡ್ಕೊಳ್ತೀನಿ. 2 ಪಾರ್ಟ್ಸ್ ಮಾಡಿದಾದಮೇಲೆ ನೆಕ್ಸ್ಟ್ ಮತ್ತು ಪಿಂಕ್ ಕಲರಿಂದ ಈ ರೀತಿಯಾಗಿ ಇದನ್ನು 2 ಚೆನ್ನಾಗಿ ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಪಿಂಕ್ ಕಲರಿಂದ ಮತ್ತೆ ಒಂದು 3-4 ರೌಂಡ್ ಈ ರೀತಿಯಾಗಿ ಕಟ್ಟಿ ಅದನ್ನು ಟೈಟಾಗಿ ಒಂದು 2-3 ಸಾರಿ ಗಂಟು ಹಾಕ್ಕೊಳ್ತೀನಿ. ಸೊ ಇಷ್ಟು ಮಾಡಿದರೆ ಬೇಬಿ ಕುಚ್ಚು ರೆಡಿ. ನಾವು ಎಲ್ಲ ಬೇಬಿ ಕುಚ್ಚನ್ನು ಇದೇ ರೀತಿಯಾಗಿಯೇ ಮಾಡ್ಕೊಂಡಿರೋದು. ಸೊ ಅದನ್ನು ಸ್ವಲ್ಪ ಅದು ಬೇಬಿ ಕುಚ್ಚು ಎಷ್ಟು ಉದ್ದ ಇದೆ ನೋಡಿ ಅಷ್ಟು ಉದ್ದ ಬಿಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅಟ್ಯಾಚ್ ಮಾಡೋದು ಹೇಗೆ ಅಂತ ನೋಡೋಣ. ಎಲ್ಲ ಬೇಬಿ ಕುಚ್ಚನ್ನು ನಾನು ಸೆಂಟ್ರಲ್ಲಿ 2 ಚೈನ್ಸನ್ನು ಹಾಕಿದ್ದೀನಲ್ವ, ಡಬಲ್ ಕ್ರೋಶದ ಮಧ್ಯೆ ಮಿಡಲಲ್ಲಿ ಅಲ್ಲಿ ಹಾಕಿದ್ದೀನಿ. ಹಾಗೆ ಈ ತೋರಣವನ್ನು ಉಲ್ಟಾ ಹಾಕ್ಕೊಂಡು ಹಿಂದ್ಗಡೆ ಈ ಗಂಟು ಬರೋ ರೀತಿಯಾಗಿ ನಾನು ಕಟ್ತಾ ಇದ್ದೀನಿ. ಸ್ವಲ್ಪ ಲೂಸಾಗಿ ಸ್ವಲ್ಪ ಜೋತಾಡಬೇಕು ಅದು. ಆ ರೀತಿಯಾಗಿ ಇದನ್ನು ಬೇಬಿ ಕುಚ್ಚನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಅಟ್ಯಾಚ್ ಮಾಡಿದ ಮೇಲೆ ಎಕ್ಸ್ಟ್ರಾ ಉಲನನ್ನು ಕಟ್ ಮಾಡಿಕೊಂಡು ಸೊ ಇದನ್ನು ಫಿನಿಷ್ ಮಾಡ್ತೀನಿ. ಎಲ್ಲ ಬೇಬಿ ಕುಚ್ಚನ್ನು ನಾನು ಈ ರೀತಿಯಾಗಿ ಕಟ್ಕೊಂಡಿದ್ದೀನಿ. ಇದು ಬಾಗಿಲಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೂ ಕೂಡ ಈ ಒಂದು ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.